ಕೈ ಮುಗಿದು ನಮಸ್ಕರಿಸುವಂತಹ ಸಂಸ್ಕಾರ ನಮ್ಮದು, ಸಂಸ್ಕೃತಿ ನಮ್ಮದು. ಆದ್ರೆ ಇಲ್ಲಿ ಆ ಹೆಣ್ಣು ಕುಡಿದ ನಶೆಯಲ್ಲಿ, ಎಣ್ಣೆಯ ಕಿಕ್ನಲ್ಲಿ ಕ್ಯಾಬ್ ಚಾಲಕನ ಜೊತೆಗೆ ಹೇಗೆಲ್ಲ ದುರ್ವರ್ತನೆಯನ್ನ ತೋರಿದ್ದಾರೆ ಅಂತ ಕೇಳಿದ್ರೆ ನಾಚಿಕೆ ಆಗಬೇಕು. ಎಣ್ಣೆ ಕಿಕ್ ಕ್ಯಾಬ್ ಚಾಲಕನ ಜೊತೆಯಲ್ಲಿ ಯುವತಿಯರು ಕಿರಿಕ್ ಮಾಡಿರುವಂತಹ ಘಟನೆ ಇದು. ಬೆಂಗಳೂರಿನ ಹುಳಿಮಾವು ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ. ಕುಡಿದ ನಶೆಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಸ್ನೇಹಿತರ ಜೊತೆ ಖಾಸಗಿ ಹೋಟೆಲ್ಗೆ ಬಂದಿದ್ದ ಯುವತಿಯರು ವಾಪಸ್ ಹೋಗುವಾಗ ಕ್ಯಾಬ್ ಬುಕ್ ಮಾಡಿದ್ದಾರೆ, ಚಾಲಕನೊಂದಿಗೆ ಕಿರಿಕ್ ಮಾಡಿದ್ದಾರೆ. ಕ್ಯಾಬ್ಗೆ ಟಚ್ ಆದ ಯುವತಿಯರು ಹೋಗ್ತಿದ್ದ ಬೈಕ್. ಈ ವೇಳೆ ಯುವತಿಯರನ್ನ ಪ್ರಶ್ನೆ ಮಾಡಿದ್ದ ಕ್ಯಾಬ್ ಚಾಲಕ. ಯುವತಿಯರು ಬೈಕ್ನಲ್ಲಿ ಹೋಗ್ತಾ ಇದ್ರು, ಆಗ ಕ್ಯಾಬ್ಗೆ ಟಚ್ ಆಗುತ್ತೆ ಬೈಕ್. ಆಗ ಕ್ಯಾಬ್ ಚಾಲಕನ ಜೊತೆಗೆ ಕಿರಿಕ್ ಮಾಡಿ ಖ್ಯಾತೆ ತೆಗೆದಿದ್ದಾರೆ. ಎಣ್ಣೆ ಏಟಲ್ಲಿ, ಎಣ್ಣೆ ಕಿಕ್ನಲ್ಲಿ ಯುವತಿಯರು ಹೇಗೆಲ್ಲ ರಂಪಾಟ ಮಾಡಿದ್ದಾರೆ ನೋಡಿ. ಹುಳಿಮಾವಿನಲ್ಲಿ ನಡೆದಂತ ಘಟನೆ ಇದು. ನಿಮ್ ಎದುರುಗಡೆ ಬೈತಾಳಲ್ಲ ಸರ್ ಅವಳು. 1 ಅವರ್ ಮುಂದೆ ಮಾಡಿ ಸರ್, ಮಾಡಬೇಕು. ಕನ್ನಡ ಅಭಿಮಾನಿಗಳು ನಾವು. ಸುಮ್ಮನೆ ಬೈತಾಳು, ಸುಮ್ಮನೆ ನೋಡ್ತಾ ಇದ್ರಲ್ಲ ಸರ್ ನೀವು. ದಯವಿಟ್ಟು ಕರ್ಕೊಂಡೋಗಿದ್ದ ಬಸ್ ಕರ್ಕೊಂಡು ಹೋಗ್ಬಿಡಿ. ಬರ ಸುದ್ದಿ. ಎಷ್ಟು ಮಾಡ್ತೀಯ ಮಾಡು. ಹೋಗ್ಲಿ ಹೋಗ್ಲಿ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ್, ಘಟನೆ ಎಲ್ಲಿ ನಡೆದಿರೋದು ಘಟನೆ ಇದು? ಯಾಕೆ ಆ ಹುಡುಗಿಯರೆಲ್ಲ ಕ್ಯಾಬ್ ಚಾಲಕನ ಜೊತೆಗೆ ಗಲಾಟೆ ಮಾಡಿದ್ರು? ಏನಾಯ್ತು ಅಲ್ಲಿ? ಈಗಾಗಲೇ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಹುಳಿಮಾವಿನ ನಡು ರಸ್ತೆಯಲ್ಲಿ ಈ ರೀತಿಯಾದಂತಹ ಒಂದು ಕಿರಿಕನ್ನ ಮಾಡ್ತಾರೆ. ಕ್ಯಾಬ್ ಚಾಲಕನ ಜೊತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲಿದ್ದಂತಹ ಸ್ಥಳೀಯರು ಮತ್ತೆ ಪೊಲೀಸರು ಹೇಳುವಂತಹ ಪ್ರಕಾರ ಆ ಹುಡುಗಿರು ಇಬ್ರು ಕೂಡ ಕುಡ್ದಿದ್ದಾರೆ ಅಂತ ಹೇಳಿ. ಆದ್ರೆ ಕುಡಿತದ ಜೊತೆಗೆ ಅವರಿಗೆ ನಾರ್ಕೋಟೆಕ್ ಟೆಸ್ಟ್ ಮಾಡುವಂತಹ ಅಗತ್ಯ ಕೂಡ ಇದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ವಿಪರೀತ ಅನ್ನುವಷ್ಟರ ಮಟ್ಟಿಗೆ ಅವರ ನಡವಳಿಕೆ ಇದಾಗಿರುವಂತದ್ದು. ಈಗ ಸದ್ಯ ಉತ್ತರ ಭಾರತ ಮೂಲದ ಈ ಯುವತಿಯರೇನಿದ್ದಾರೆ ಈ ರೀತಿ ನಡು ರಸ್ತೆಯಲ್ಲಿ ಸಿಕ್ಕ ವಾಹನಗಳನ್ನ ಒಂದು ಒದಿಯುವಂತದ್ದು ಮತ್ತು ಅಸಭ್ಯವಾದಂತಹ ಒಂದು ವರ್ತನೆ ಮಾಡುವಂತಹ ರೀತಿಯಲ್ಲಿ ಸನ್ನೆಗಳನ್ನ ಮಾಡುವಂತಹದ್ದು ಅದೆಲ್ಲವನ್ನು ಕೂಡ ನಡೆದಿದೆ. ಅಂದ್ರೆ ನಡು ರಸ್ತೆಯಲ್ಲಿ ಈ ರೀತಿಯಾದಂತಹ ರಾದ್ಧಾಂತವನ್ನ ಮಾಡಿರುವಂತಹ ಈ ಯುವತಿಯರನ್ನ ಈಗ ಹುಳಿಮಾವು ಪೊಲೀಸರು ತಮ್ಮ ಒಂದು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತು ಟೆಸ್ಟಿಂಗ್ ಅನ್ನ ಮಾಡುವಂತಹ ಮುಖಾಂತರ ಅವರು ನಿಜವಾಗಿಯೂ ಕುಡಿದಿರುವಂತಹ ಜೊತೆಗೆ ಬೇರೆ ಏನಾದರೂ ಡ್ರಗ್ಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಅಲ್ಲಿದ್ದಂತಹ ಸ್ಥಳೀಯರು ಮತ್ತೆ ಪೊಲೀಸರಿಗೂ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ವೈದ್ಯಕೀಯ ಚಿಕಿತ್ಸೆಯನ್ನ ಈಗಾಗಲೇ ಅಂದ್ರೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈಗ ಸದ್ಯ ಅವರನ್ನು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಅವರು ಆ ಒಂದು ದುರ್ವರ್ತನೆಯನ್ನ ಮುಂದುವರಿಸಿಕೊಂಡೇ ಹೋಗ್ತಾರೆ. ಆ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಕೆಲವೊಂದು ಬ್ಯಾಡ್ ವರ್ಡಿಂಗ್ಸ್ ಗಳನ್ನ ಹೇಳುವಂತಹ ಮುಖಾಂತರ ಅಲ್ಲಿರುವಂತಹ ಸ್ಥಳೀಯರಿಗೆ ನಿಂದನೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ಇಬ್ಬರು ಹುಡುಗಿಯರಲ್ಲಿ ಮತ್ತೊಬ್ಬಳು ಏನಿದೆ ಆಕೆಯೂ ಕೂಡ ಅಂದ್ರೆ
ತನ್ನ ಸ್ನೇಹಿತೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಅದ್ಯಾವುದು ಕೂಡ ಆಗೋದಿಲ್ಲ. ಅಂದ್ರೆ ಅವರ ಒಂದು ದುರ್ವರ್ತನೆ ಹೆಚ್ಚಾಗಿರುವಂತಹ ಒಂದು ಹೆಚ್ಚಾಗಿದ್ದಂತಹ ಕಾರಣದಿಂದಾಗಿ ಈಗ ಸದ್ಯ ಅವರನ್ನ ವಶಕ್ಕೆ ಪಡೆದು ಯಾರ್ಯಾರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಮತ್ತು ಯಾರ ಜೊತೆ ಈ ರೀತಿಯಾದಂತಹ ವರ್ತನೆಯನ್ನ ಮಾಡಿದ್ದಾರೆ ಅವರಿಂದ ದೂರನ್ನ ಪಡೆದುಕೊಂಡು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಹುಳಿಮಾವು ಪೊಲೀಸರು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಪಬ್ನಿಂದ ಹೊರಗಡೆ ಬಂದ ಬಳಿಕ ಕ್ಯಾಬ್ ಚಾಲಕನ ಜೊತೆ ಸಾಕಷ್ಟು ಒಂದು ದುರ್ವರ್ತನೆಯನ್ನ ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಅಂದ್ರೆ ಕ್ಯಾಬ್ ಚಾಲಕ ಮತ್ತೆ ಆ ಯುವತಿಯರ ನಡುವೆ ಸಾಕಷ್ಟು ಒಂದು ಕಿರಿಕಾಗಿತ್ತು. ನಂತರ ಅವರು ರಸ್ತೆಗಿಳಿದು ಈ ಸಿಕ್ಕ ವಾಹನಗಳಿಗೆ ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ಕೈ ಮುಗಿದು ನಮಸ್ಕರಿಸುವಂತಹ ಸಂಸ್ಕಾರ ನಮ್ಮದು, ಸಂಸ್ಕೃತಿ ನಮ್ಮದು. ಆದ್ರೆ ಇಲ್ಲಿ ಆ ಹೆಣ್ಣು ಕುಡಿದ ನಶೆಯಲ್ಲಿ, ಎಣ್ಣೆಯ ಕಿಕ್ನಲ್ಲಿ ಕ್ಯಾಬ್ ಚಾಲಕನ ಜೊತೆಗೆ ಹೇಗೆಲ್ಲ ದುರ್ವರ್ತನೆಯನ್ನ ತೋರಿದ್ದಾರೆ ಅಂತ ಕೇಳಿದ್ರೆ ನಾಚಿಕೆ ಆಗಬೇಕು. ಎಣ್ಣೆ ಕಿಕ್ ಕ್ಯಾಬ್ ಚಾಲಕನ ಜೊತೆಯಲ್ಲಿ ಯುವತಿಯರು ಕಿರಿಕ್ ಮಾಡಿರುವಂತಹ ಘಟನೆ ಇದು. ಬೆಂಗಳೂರಿನ ಹುಳಿಮಾವು ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ. ಕುಡಿದ ನಶೆಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಸ್ನೇಹಿತರ ಜೊತೆ ಖಾಸಗಿ ಹೋಟೆಲ್ಗೆ ಬಂದಿದ್ದ ಯುವತಿಯರು ವಾಪಸ್ ಹೋಗುವಾಗ ಕ್ಯಾಬ್ ಬುಕ್ ಮಾಡಿದ್ದಾರೆ, ಚಾಲಕನೊಂದಿಗೆ ಕಿರಿಕ್ ಮಾಡಿದ್ದಾರೆ. ಕ್ಯಾಬ್ಗೆ ಟಚ್ ಆದ ಯುವತಿಯರು ಹೋಗ್ತಿದ್ದ ಬೈಕ್. ಈ ವೇಳೆ ಯುವತಿಯರನ್ನ ಪ್ರಶ್ನೆ ಮಾಡಿದ್ದ ಕ್ಯಾಬ್ ಚಾಲಕ. ಯುವತಿಯರು ಬೈಕ್ನಲ್ಲಿ ಹೋಗ್ತಾ ಇದ್ರು, ಆಗ ಕ್ಯಾಬ್ಗೆ ಟಚ್ ಆಗುತ್ತೆ ಬೈಕ್. ಆಗ ಕ್ಯಾಬ್ ಚಾಲಕನ ಜೊತೆಗೆ ಕಿರಿಕ್ ಮಾಡಿ ಖ್ಯಾತೆ ತೆಗೆದಿದ್ದಾರೆ. ಎಣ್ಣೆ ಕಿಕ್ನಲ್ಲಿ ಯುವತಿಯರು ಹೇಗೆಲ್ಲ ರಂಪಾಟ ಮಾಡಿದ್ದಾರೆ ನೋಡಿ. ಹುಳಿಮಾವಿನಲ್ಲಿ ನಡೆದಂತ ಘಟನೆ ಇದು. ನಿಮ್ ಎದುರುಗಡೆ ಬೈತಾಳಲ್ಲ ಸರ್ ಅವಳು. 1 ಅವರ್ ಮುಂದೆ ಏನೇನು ಮಾಡಿ ಸರ್, ಮಾಡಬೇಕು. ಕನ್ನಡ ಅಭಿಮಾನಿಗಳು ನಾವು. ಸುಮ್ಮನೆ ಬೈತಾಳು, ಸುಮ್ಮನೆ ನೋಡ್ತಾ ಇದ್ರಲ್ಲ ಸರ್ ನೀವು. ದಯವಿಟ್ಟು ಕರ್ಕೊಂಡೋಗಿದ್ದ ಬಸ್ ಕರ್ಕೊಂಡು ಹೋಗ್ಬಿಡಿ. ಬರ ಸುದ್ದಿ. ಎಷ್ಟು ಮಾಡ್ತೀಯ ಮಾಡು. ಹೋಗ್ಲಿ ಹೋಗ್ಲಿ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ್, ಘಟನೆ ಎಲ್ಲಿ ನಡೆದಿರೋದು ಘಟನೆ ಇದು? ಯಾಕೆ ಆ ಹುಡುಗಿಯರೆಲ್ಲ ಕ್ಯಾಬ್ ಚಾಲಕನ ಜೊತೆಗೆ ಗಲಾಟೆ ಮಾಡಿದ್ರು? ಏನಾಯ್ತು ಅಲ್ಲಿ? ಈಗಾಗಲೇ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಹುಳಿಮಾವಿನ ನಡು ರಸ್ತೆಯಲ್ಲಿ ಈ ರೀತಿಯಾದಂತಹ ಒಂದು ಕಿರಿಕನ್ನ ಮಾಡ್ತಾರೆ. ಕ್ಯಾಬ್ ಚಾಲಕನ ಜೊತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲಿದ್ದಂತಹ ಸ್ಥಳೀಯರು ಮತ್ತೆ ಪೊಲೀಸರು ಹೇಳುವಂತಹ ಪ್ರಕಾರ ಆ ಹುಡುಗಿರು ಇಬ್ರು ಕೂಡ ಕುಡಿದಿದ್ದಾರೆ ಅಂತ ಹೇಳಿ. ಆದ್ರೆ ಕುಡಿತದ ಜೊತೆಗೆ ಅವರಿಗೆ ನಾರ್ಕೋಟಿಕ್ ಟೆಸ್ಟ್ ಮಾಡುವಂತಹ ಅಗತ್ಯ ಕೂಡ ಇದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ವಿಪರೀತ ಅನ್ನುವಷ್ಟರ ಮಟ್ಟಿಗೆ ಅವರ ನಡವಳಿಕೆ ಇದಾಗಿರುವಂತದ್ದು. ಈಗ ಸದ್ಯ ಉತ್ತರ ಭಾರತ ಮೂಲದ ಈ ಯುವತಿಯರೇನಿದ್ದಾರೆ ಈ ರೀತಿ ನಡು ರಸ್ತೆಯಲ್ಲಿ ಸಿಕ್ಕ ವಾಹನಗಳನ್ನ ಒಂದು ಒದಿಯುವಂತದ್ದು ಮತ್ತು ಅಸಭ್ಯವಾದಂತಹ ಒಂದು ವರ್ತನೆ ಮಾಡುವಂತಹ ರೀತಿಯಲ್ಲಿ ಸನ್ನೆಗಳನ್ನ ಮಾಡುವಂತಹದ್ದು ಅದೆಲ್ಲವನ್ನು ಕೂಡ ನಡೆದಿದೆ. ಅಂದ್ರೆ ನಡು ರಸ್ತೆಯಲ್ಲಿ ಈ ರೀತಿಯಾದಂತಹ ರಾದ್ಧಾಂತವನ್ನ ಮಾಡಿರುವಂತಹ ಈ ಯುವತಿಯರನ್ನ ಈಗ ಹುಳಿಮಾವು ಪೊಲೀಸರು ತಮ್ಮ ಒಂದು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತು ಟೆಸ್ಟಿಂಗ್ ಅನ್ನ ಮಾಡುವಂತಹ ಮುಖಾಂತರ ಅವರು ನಿಜವಾಗಿಯೂ ಕುಡಿದಿರುವಂತಹ ಜೊತೆಗೆ
ಬೇರೆ ಏನಾದ್ರೂ ಡ್ರಗ್ಸ್ ಗಳನ್ನ ತೆಗೆದುಕೊಂಡಿದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಅಲ್ಲಿದ್ದಂತಹ ಸ್ಥಳೀಯರು ಮತ್ತೆ ಪೊಲೀಸರಿಗೂ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ವೈದ್ಯಕೀಯ ಚಿಕಿತ್ಸೆಯನ್ನ ಈಗಾಗಲೇ ಅಂದ್ರೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈಗ ಸದ್ಯ ಅವರನ್ನು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಅವರು ಆ ಒಂದು ದುರ್ವರ್ತನೆಯನ್ನ ಮುಂದುವರಿಸಿಕೊಂಡೇ ಹೋಗ್ತಾರೆ. ಆ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಕೆಲವೊಂದು ಬ್ಯಾಡ್ ವರ್ಡಿಂಗ್ಸ್ ಗಳನ್ನ ಹೇಳುವಂತಹ ಮುಖಾಂತರ ಅಲ್ಲಿರುವಂತಹ ಸ್ಥಳೀಯರಿಗೆ ನಿಂದನೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ಇಬ್ಬರು ಹುಡುಗಿಯರಲ್ಲಿ ಮತ್ತೊಬ್ಬಳು ಏನಿದೆ ಆಕೆಯು ಕೂಡ ಅಂದ್ರೆ ತನ್ನ ಸ್ನೇಹಿತೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಅದ್ಯಾವುದು ಕೂಡ ಆಗೋದಿಲ್ಲ. ಅಂದ್ರೆ ಅವರ ಒಂದು ದುರ್ವರ್ತನೆ ಹೆಚ್ಚಾಗಿರುವಂತಹ ಒಂದು ಹೆಚ್ಚಾಗಿದ್ದಂತಹ ಕಾರಣದಿಂದಾಗಿ ಈಗ ಸದ್ಯ ಅವರನ್ನ ವಶಕ್ಕೆ ಪಡೆದು ಯಾರ್ಯಾರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಮತ್ತು ಯಾರ ಜೊತೆ ಈ ರೀತಿಯಾದಂತಹ ವರ್ತನೆಯನ್ನ ಮಾಡಿದ್ದಾರೆ ಅವರಿಂದ ದೂರನ್ನ ಪಡೆದುಕೊಂಡು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಹುಳಿಮಾವು ಪೊಲೀಸರು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಪಬ್ನಿಂದ ಹೊರಗಡೆ ಬಂದ ಬಳಿಕ ಕ್ಯಾಬ್ ಚಾಲಕನ ಜೊತೆ ಸಾಕಷ್ಟು ಒಂದು ದುರ್ವರ್ತನೆಯನ್ನ ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಅಂದ್ರೆ ಕ್ಯಾಬ್ ಚಾಲಕ ಮತ್ತೆ ಆ ಯುವತಿಯರ ನಡುವೆ ಸಾಕಷ್ಟು ಒಂದು ಕಿರಿಕಾಗಿತ್ತು. ನಂತರ